ಬಿರಿಯಾನಿ ಸೂಪರ್ ಆಗಿದೆ. ಈ ಸೈಡ್ ಡಿಶ್ ಮಾಡಿದಿರಲ್ಲ ಅದು ಇನ್ನೂ ಚೆನ್ನಾಗಿದೆ ಅತ್ತೆ. ಇನ್ನೊಂದ್ ಸ್ವಲ್ಪ ಹಾಕ್ತೀನಿ. ಹಾಕಿ. ಸಾಕು ಸಾಕು. ರೀ, ನಿಮ್ಗೊಂದ್ ಸ್ವಲ್ಪ ಬಡಿಸ್ಲಾ? ಬೇಡ ಬೇಡ, ಊಟ ಮಾಡ್ತಾ ಇದ್ದೀನಿ, ಆಮೇಲೆ ಬಡಿಸು. ರಾಣಿ, ನೀನು ಕೂತ್ಕೊಮ್ಮ, ಊಟ ಮಾಡು. ಇಲ್ಲ ಅತ್ತೆ, ಆಕಾಶ್ ಬಂದ್ಬಿಡ್ಲಿ, ಆಮೇಲೆ ಒಟ್ಟಿಗೆ ಊಟ ಮಾಡ್ತೀವಿ. ಸರಿಮ್ಮ. ಚೇತನ, ಮಧ್ಯಾಹ್ನ ನಾನು ಹೋಟ್ಲಿಂದ ಬಿರಿಯಾನಿ ತಂದಿದ್ನಲ್ಲ, ಆ ಬಿರಿಯಾನಿಗಿಂತ ಈ ಬಿರಿಯಾನಿ ಸೂಪರ್ ಆಗಿದೆ ಅಲ್ಲ? ಬಾಪ್ಪ ಆಕಾಶ್, ಕೆಲ್ಸ ಸಿಕ್ತಾ? ಸಿಕ್ತಮ್ಮ. ಏನ್ ಕೆಲ್ಸನಪ್ಪ ಆಕಾಶ್? ಒಂದು ಸೆಲ್ ಫೋನ್ ಕಂಪನಿಯಲ್ಲಿ ರೆಪ್ರೆಸೆಂಟೇಟಿವ್ ಅಮ್ಮ. ತಿಂಗಳಿಗೆ 12,000 ರೂಪಾಯಿ ಸಂಬಳ. ಬೆಳಿಗ್ಗೆನು ನೀನ್ ಸರಿಯಾಗಿ ತಿಂಡಿ ತಿಂದಿಲ್ಲ. ಬಿರಿಯಾನಿ ಮಾಡಿದ್ದೀನಿ, ಕೂತ್ಕೊ ಬಡಿಸ್ತೀನಿ. ಸರಿ, ಬಂದೇ ಇರಿ. ಅಲ್ಲಮ್ಮ, ಬೆಳಗ್ಗೆ ನೋಡಿದ್ರೆ ಖರ್ಚಿಗೂ ಕಾಸಿಲ್ಲ ಅಂತಿದ್ದೆ, ಈಗ ನೋಡಿದ್ರೆ ಬಿರಿಯಾನಿ ಮಾಡಿದ್ಯಾ? ಅದು ರಾಣಿ ಬಳೆ ಆಡ ಇಟ್ಟು ದಿನಸಿ ಎಲ್ಲ ತಂದ್ಲು ಕಣೋ. ಕುಟುಂಬದ ಹೆಣ್ಣು ಒಡವೆನ ಅಡವಿಡೋದು ಯಾವ ಸೀಮೆ ಲಕ್ಷಣ? ತಪ್ಪು ತಿಳ್ಕೊಬೇಡಿ ಮಾವ, ಸಂಸಾರ ನಿಭಾಯಿಸೋದು ಹೇಗೆ ಅನ್ನೋದು ಗೊತ್ತಾಗ್ಲಿಲ್ಲ, ಅದಕ್ಕೆ ಒಡವೆನ ತಗೊಂಡೋಗಿ ಅಡ ಇಟ್ಟೆ. ಏನ್ ಗೊತ್ತಿಲ್ಲ? ಈ ಮನೆಯಲ್ಲಿ ನನಗೆ ಇಷ್ಟವಾಗದೆ ಇರೋದು, ಗೊತ್ತಿಲ್ಲದೆ ಇರೋದು ಏನೇನೋ ನಡೀತಾ ಇದೆ. ನಾನೀಗ ದುಡಿತಾ ಇಲ್ವಲ್ಲ, ಅದಕ್ಕೆ ಎಲ್ಲ ಯೋಗ್ಯತೆನೂ ಕಳ್ಕೊಂಡ್ಬಿಟ್ಟಿದ್ದೀನಿ. ಈ ಮನೆಯವ್ರಿಗೆ ನಾನು ಯಾವ ಲೆಕ್ಕಕ್ಕೂ ಇಲ್ಲ. ಆಕಾಶ್, ನೀನ್ ಊಟ ಮಾಡಪ್ಪ. ಆಕಾಶ್, ಸಂಬಳ 12,000 ರೂಪಾಯಿ ಅಂತ ಹೇಳಿದೆ, ಅಷ್ಟೇನಾ ಅಥವಾ ಅದ್ರ ಜೊತೆ ಅಲೋಯನ್ಸ್ ಏನಾದ್ರೂ ಸಿಗತ್ತಾ? ಇಲ್ಲಮ್ಮ, ಅಷ್ಟೇಮ್ಮ. ಪೆಟ್ರೋಲ್ ಖರ್ಚು, ಮೊಬೈಲ್ ರೀಚಾರ್ಜ್ ಖರ್ಚು ಅದೆಲ್ಲ ಸೇರಿ 12,000 ರೂಪಾಯಿ ಅಷ್ಟೇ. ಆಕಾಶ್, ದಿನಕ್ಕೆ ನಿಂಗೆ 200 ರೂಪಾಯಿ ಖರ್ಚಾಗತ್ತೆ ಅಂದ್ರೆ 6,000 ರೂಪಾಯಿ ಮಾತ್ರ ಉಳಿಯುತ್ತೆ. ತಿಂಗಳಿಗೆ 6,000 ರೂಪಾಯಿ ಮಾತ್ರ ಸಂಬಳ ಅಲ್ವಾ? ಅಮ್ಮ, ಹೀಗೆಲ್ಲ ಲೆಕ್ಕ ಹಾಕಿದ್ರೆ ಹೇಗಮ್ಮ? ಅದು ಹಾಗಲ್ಲ ಕಣೋ. 6,000 ರೂಪಾಯಿಯಲ್ಲಿ ಸಂಸಾರ ಹೇಗ್ ನಿಭಾಯಿಸೋದು? ಅಮ್ಮ, ನೀನ್ ಸುಮ್ಮನೆ ಗೊಣಗ್ತಿರ್ಬೇಡ. ನಂಗೆ ಕೆಲಸ ಸಿಕ್ಕಿರೋದೇ ಗ್ರೇಟು. ಈ ಕೆಲಸ ಬಿಟ್ಬಿಡ್ಲಾಗಾರೆ ನಾನು? ಹಾಗಲ್ಲ ಕಣೋ, ನಮ್ ಸಂಸಾರ ನಿಭಾಯಿಸಕ್ಕೆ ತಿಂಗಳಿಗೆ ಕಮ್ಮಿ ಅಂದ್ರೂ 10,000 ರೂಪಾಯಿ ಬೇಕು. ಇಲ್ಲ ಅಂದ್ರೆ 8,000 ರೂಪಾಯಿನಾದ್ರೂ ಬೇಕೇ ಬೇಕು. 10,000 ರೂಪಾಯಲ್ಲಿ ಏನೂ ಮಾಡಕ್ಕಾಗತ್ತೆ? ಈಗೇನು, ನಾನು ಊಟ ಮಾಡ್ಲಾ ಎದ್ದೋಗ್ಬಿಡ್ಲಾ? ಬೇಡ ಬಿಡು, ನಾನು ಯಾವ ಕೆಲ್ಸಕ್ಕೂ ಹೋಗೋದಿಲ್ಲ. ಹೇಗೋ ತಿಂಗಳಿಗೆ 6,000 ರೂಪಾಯಿ ಸಿಕ್ತಿತ್ತಲ್ಲ, ಅದು ಬೇಡ, ಬಿಟ್ಬಿಡು. ಹಾಗಲ್ಲ ಕಣೋ, ಬರೀ 6,000 ರೂಪಾಯಲ್ಲಿ ಸಂಸಾರನ ಹೇಗ್ ನೋಡ್ಕೊಳ್ಳೋದು ಅಂತ. ಈಗೇನೋ ಸಂಸಾರದ ಜವಾಬ್ದಾರಿನ ರಾಣಿ ತಗೊಂಡಿದ್ದಾಳೆ. ಮುಂದೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅತ್ತೆ, ನೀವು ಸುಮ್ಮನೆ ಇರಿ. ಆಕಾಶ್, ನೀವು ಕೋಪ ಮಾಡ್ಕೋಬೇಡಿ, ನಿಧಾನಕ್ಕೆ ಊಟ ಮಾಡಿ. ಆಕಾಶ್, ನಿಮ್ಮ ಹತ್ರ ಒಂದು ವಿಷಯ ಕೇಳ? ಏನು? ಅತ್ತೆ ಹೇಳ್ದಾಗೆ 6,000 ರೂಪಾಯಿ ಸಂಸಾರ ನಡೆಸೋದು ಕಷ್ಟ. ಪೇಪರ್ ಬಿಲ್ಲು, ವಾಟರ್ ಬಿಲ್ಲು, ಕರೆಂಟ್ ಬಿಲ್ಲು ಅಂತ ಅದಕ್ಕೆ ತಿಂಗಳಿಗೆ 3,000 ರೂಪಾಯಿ ಹೋಗ್ಬಿಡತ್ತೆ. ಇನ್ 3,000 ರೂಪಾಯಿಲಿ ಹೇಗ್ ಸಂಸಾರ ನಡೆಸ್ತೀರಾ ಹೇಳಿ? ಲೆಕ್ಕ ಮಾಡಿ ನೋಡಿದ್ರೆ 6,000 ರೂಪಾಯಿ 10 ದಿನಕ್ಕೂ ಬರಲ್ಲ. ಅದಕ್ಕೆ ನನಗೊಂದು ಐಡಿಯಾ ಬಂದಿದೆ ಆಕಾಶ್. ಐಡಿಯಾನಾ? ಏನದು? ನಾನು ಹೇಗೋ ನಿಮ್ ಜೊತೆನೆ ಓದಿದ್ದು, ನಾನು ಮನೇಲಿ ಸುಮ್ನೆ ಕೂತಿದ್ದೀನಿ. ಬೆಳಗ್ಗೆ ಪೇಪರ್ ನೋಡ್ದೆ, ತುಂಬಾ ಜಾಬ್ ಖಾಲಿ ಇದೆಯಂತೆ. ನಾನು ಅಪ್ಲೈ ಮಾಡಿ ಯಾವ್ದಾದ್ರು ಕೆಲ್ಸಕ್ಕೆ ಹೋದ್ರೆ 7,000 ರೂಪಾಯಿ ಸಂಬಳ ಬರುತ್ತೆ. ಅದರಿಂದ ಮನೆಗೂ ಸಹಾಯ ಆಗತ್ತೆ. ಏನಂತೀರಾ? ಸಾಕ್ ನೆಲಸ್ಯ. ನೀನು ಒಡವೆ ಅಡವಿಟ್ಟು ನಾವೆಲ್ರಿಗೂ ಊಟ ಹಾಕಿದ ತಕ್ಷಣ ನೀನು ಹೇಳಿದ್ದೆಲ್ಲ ಕೇಳಬೇಕು ಅಂತ ತಿಳ್ಕೊಂಡಿದ್ಯಾ? ಹಾಗಲ್ಲ ಮಾವ, ಮನೆ ಖರ್ಚಾಗತ್ತೆ ಅಂತ. ಏನ್ ಸಹಾಯ? ಹೊರಗಡೆ ದುಡ್ಕೊಂಡು ಬಂದಿರೋ ಗಂಡಸರು ಯೋಗಕ್ಷೇಮ ವಿಚಾರಿಸೋದು ಮನೆಯಲ್ಲಿರೋ ಹೆಂಗಸರ ಜವಾಬ್ದಾರಿ. ಅದೇ ಈ ಮನೆ ಸಂಪ್ರದಾಯ. ಬೆಳಿಗ್ಗೆ ಕಂಕಳಿಗೆ ಬ್ಯಾಗ್ ತಗಲ ಹಾಕೊಂಡು ರಾತ್ರಿ ಮನೆ ಬರೋ ಹೆಂಗಸರಿಗೆ ಈ ಮನೆಯಲ್ಲಿ ಜಾಗ ಇಲ್ಲ. ಹೆಂಗಸರು ತರೋ ಸಂಬಳದಲ್ಲಿ ಸಂಸಾರ ನಡೆಸೋದು ನಾನು ಕೇವಲ ಅಂತ ಅನ್ಕೊಂಡಿದ್ದೀನಿ. ನನ್ನ ಹೆಂಡತಿನೂ ಹಾಗೆ ಇಟ್ಟಿದ್ದೀನಿ, ಮಗಳನ್ನು ಹಾಗೆ ಇಟ್ಟಿದ್ದೀನಿ. ಈ ಮನೆ ಸೊಸೆ ನೀನು ಹಾಗೆ ಇರಬೇಕು. ಅದು ಬಿಟ್ಟು
ಕೆಲಸಕ್ಕೆ ಹೋಗ್ತೀನಿ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ಬೇಡ. ಅರ್ಥ ಆಯ್ತು ತಾನೇ? ರೀ, ರಾಣಿ ಹೇಳ್ತಾ ಇರೋದ್ರಲ್ಲಿ ಏನ್ ತಪ್ಪಿದೆ ಹೇಳಿ? ನಮ್ ಕಾಲನೇ ಬೇರೆ, ಈಗಿನ ಕಾಲನೇ ಬೇರೆ. ಅಲ್ದೆ ರಾಣಿ ಎಷ್ಟು ಓದಿದಾಳೆ, ವಿದ್ಯಾವಂತೆ. ಅವಳು ಕಲ್ತಿರೋ ವಿದ್ಯೆ ಯಾಕೆ ವೇಸ್ಟ್ ಆಗ್ಬೇಕು? ಈಗಿನ ಕಾಲದಲ್ಲಿ ಎಲ್ಲಾರ ಮನೆ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾರೆ. ಅದ್ ನಿಮಗ್ ಗೊತ್ತಿಲ್ವಾ? ನನಗೆ ಯಾವ ಎಕ್ಸ್ಪ್ಲನೇಷನ್ಸ್ ಬೇಕಾಗಿಲ್ಲ. ನನ್ನ ನಿರ್ಧಾರನ ಬದಲಾಯಿಸೋ ಪ್ರಯತ್ನ ಮಾಡಬೇಡಿ. ವರಮಾನ ಕಡಿಮೆ ಆದ್ರೇನಂತ ಖರ್ಚು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಅಲ್ಪ ಸ್ವಲ್ಪ ಉಳಿದಿರೋ ಮಾನ ಮರ್ಯಾದೆನೂ ತೆಗೆಯೋದಕ್ಕೆ ಪ್ರಯತ್ನ ಮಾಡಬೇಡಿ. ಈ ಮನುಷ್ಯ ಅದ್ ಯಾವಾಗ ಬದಲಾಗ್ತಾರೋ ಏನೋ. ರಾಣಿ, ಇದನ್ನೆಲ್ಲ ನಿನ್ ಮನ್ಸಿಗೆ ಹಚ್ಕೋಬೇಡಮ್ಮ. ಪರವಾಗಿಲ್ಲ ಅತ್ತೆ. ಆಕಾಶ್, ನೀವೇನು ಹೇಳಲೇ ಇಲ್ಲ. ನೋಡ್ರಿ ರಾಣಿ, ನಮ್ಮ ಅಪ್ಪನೇ ಈ ಮನೆ ಯಜಮಾನ. ಅವ್ರ ನಿರ್ಧಾರ ಯಾರಿಂದೂ ಬದಲಾಯಿಸಕ್ ಆಗಲ್ಲ. ವಾಸು, ಇದಳು ಕಾಫಿ ತಗೋ. ಅಮ್ಮ, ನನಗೆ ಕಾಫಿ ಗೀಫಿ ಏನು ಬೇಡ, ತಗೊಂಡೋಗಮ್ಮ. ರಾತ್ರಿಯಿಂದ ಏನು ತಿಂದೆ ಬೆರಿ ಹೊಟ್ಟೆನಲ್ಲಿ ಮಲಗಿದ್ಯಾ? ನೀನು ನೋಡ್ತಾ ಇದ್ರೆ ನನ್ನ ಕರಡೆ ಕಿತ್ತು ಬಂದಂಗ ಆಯ್ತಿದೆ ಕಣೋ. ಹೇಳೋ, ಒಂಚೂರು ಕಾಫಿ ಆದ್ರೂ ಕುಡಿ. ಎದ್ದೇಳು. ಅಮ್ಮ, ನಾನು ಮನ್ಸು ನೊಂದ್ಕೊಂಡು ಬಿದ್ದಿದ್ದೀನಿ, ನೀನ್ ಬೇರೆ ನೋವು ಕೊಡ್ಬೇಡ, ಹೋಗಮ್ಮ. ಒಂಚೂರು ಕಾಫಿ ಆದ್ರೂ ಕುಡಿದ್ ಮಲ್ಕೊಳ್ಳೋ. ಇದ್ದೇಳು. ಏನೇ ಕಾಫಿ ಕುಡಿಯಲ್ಲ ಅಂತಿದಾನ? ಹ್ಞೂ ಕಣೆಯ, ಊಟನೂ ಮಾಡಿಲ್ಲ, ಎಲ್ಲ ಕಳ್ಕೊಂಡವ್ನು ಮಾತಾಡ್ದಂಗೆ ಮಾತಾಡ್ತಾ ಕೂತವನೆ. ಲೇ, ಯಾಕೋ ಹಾಗೆ ಬಿತ್ಕೊಂಡಿದ್ಯಾ? ಎದ್ದು ಕೂತ್ಕೊಳ್ಳೋ. ಪ್ರಪಂಚನೇ ಮುಳುಗೋಯ್ತು ಅನ್ನೋ ರೀತಿಲಿ ಚಿಂತೆ ಮಾಡ್ತಾ ಇದೆಯಲ್ಲೋ, ಎದ್ದು ಕೂತ್ಕೊಳ್ಳೋ. ಏನಪ್ಪ ಮಾತಾಡ್ತಾ ಇದ್ದೀರಾ? ನಮ್ಮ ಮಾವ ನಮಗೆ ದುಡ್ಡು ಕೊಡ್ತಾರೆ, ಅದನ್ನ ತಗೊಂಡೋಗಿ ನಮ್ಮ ಅಣ್ಣನ ಕೈ ಕೊಟ್ಬಿಟ್ರೆ ನಮ್ಮ ಮನ್ಸಿನ ಭಾರ ಕಡಿಮೆ ಆಗುತ್ತೆ. ಆಮೇಲೆ ನಾನು ರೇವತಿ ನೆಮ್ಮದಿಯಾಗಿ ಬಾಳ್ಬೋದು ಅಂದ್ಕೊಂಡಿದ್ದೆ, ಆದ್ರೆ ಎಲ್ಲ ಹಾಳಾಗೋಯ್ತು. ಅದು ಅಲ್ಲದೆ ನಾನು ದುಬೈಗೆ ಹೋಗೋದನ್ನು ಕೈ ಬಿಟ್ಬಿಟ್ಟೆ. ಗಂಡ್ಸಾಗಿ ನೀನ್ ಯಾಕೋ ಚಿಂತೆ ಮಾಡ್ತಾ ಇದೀಯಾ? ಏನೇ ಸಮಸ್ಯೆ ಬಂದ್ರು ಅದನ್ನ ಎದುರಿಸ್ಬೇಕು. ಅವನೇ ನಿಜವಾದ ಗಂಡ್ಸು. ನೀನ್ ಧೈರ್ಯವಾಗಿರೋ. ನಿಮ್ಮ ಮಾವ ಬದಲಾಗಿದ್ದಾನೆ, ದುಡ್ಡು ಕೊಡ್ತಾನೆ ಅಂತ ಅನ್ಕೊಂಡಿದ್ದು ನಮ್ಮ ಭ್ರಮೆ ಅಷ್ಟೇ. ನಿಮ್ಮ ಮಾವ ಬದಲಾಗದೆ ಇದ್ದಿದ್ದು ನನಗೇನು ಆಶ್ಚರ್ಯ ಅಲ್ಲ. ಆದ್ರೆ ಇದನ್ನ ಹೀಗೆ ಸುಮ್ಮನೆ ಬಿಡಬಾರ್ದು. ಏನೇ ಹೇಳ್ತಿದ್ಯಾ? ಹೌದು ಕಣೆ, ನಮ್ಮ ರಮೇಶ ಕಷ್ಟಪಟ್ಟು ಸಂಪಾದನೆ ಮಾಡಿದ ಆಸ್ತಿನ ನೀನು ನಿನ್ನ ಮಗ ಇಬ್ಬರು ಸೇರ್ಕೊಂಡು ಅವನ ಏಮಾರಿಸಿ ನಿಮ್ಮ ಹೆಸರು ಬರ್ಸ್ಕೊಂಡ್ರಿ. ಆ ಪತ್ರ ತಗೊಂಡೋಗಿ ರಾಜಶೇಖರನ್ ಕೊಟ್ರಿ. ಆ ರಾಜಶೇಖರ ಅದನ್ನ ಇಟ್ಕೊಂಡು ಚೆನ್ನಾಗಿ ಮೆರೀತಾ ಇದ್ದಾನೆ, ನಾವು ನೋಡ್ತಾ ಸುಮ್ಮನೆ ಕೂತಿದೀವಿ. ಆ ಜಾಗ ನಿನ್ನ ಹೆಸರಲ್ಲಿ ನಿಮ್ಮ ಮಾವನ ಹೆಸರಲ್ಲಿದೆ. ಅವನ್ನ ಸುಮ್ಮನೆ ಬಿಡಬಾರ್ದು. ನಿಮ್ಮ ಮಾವನ ಕೋರ್ಟಿಗೆ ಎಳೆದು ಅವನ ಬಾಯಿಂದಾನೇ ನಿಜ ಹೇಳಿಸ್ಬೇಕು. ಹಾಗೆ ಮಾಡೋದ್ ಬಿಟ್ಟು ಸುಮ್ಮನೆ ಯೋಚನೆ ಮಾಡ್ತಾ ಕೂತ್ರೆ ಏನ್ ಪ್ರಯೋಜನ? ಕರೆಕ್ಟ್ ಮಾವ. ಆದ್ರೆ ಈಗ ಅದ್ರ ಅವಶ್ಯಕತೆ ಇಲ್ಲ ಮಾವ. ಏನಮ್ಮ ದಿಢೀರಂತ ಬಂದ್ಬಿಟ್ಟಿದ್ಯಾ? ಏನ್ ವಿಷಯ? ಎಲ್ಲ ಒಳ್ಳೆ ವಿಷಯನೇ. ನೀವ್ ಈಗ ತಾನೇ ಹೇಳ್ತಿದ್ದಾಗೆ ಆ ಸೈಟ್ಗೋಸ್ಕರ ಕೋರ್ಟ್ ಕೇಸ್ ಹಾಕೋದು, ಅಲಿಯೋದು ಇದ್ಯಾವ್ದು ಬೇಕಾಗಿಲ್ಲ ಮಾವ. ಯಾವ್ದನ್ನ ನಮ್ಮಪ್ಪ ಕೊಡೋಲ್ಲ ಅಂತ ಹೇಳಿದ್ರು ಅದನ್ನ ನಾನ್ ತಗೊಂಡ್ ಬಂದಿದ್ದೀನಿ. ಅರೆ ಹೋಗಮ್ಮ, ನಮ್ಮನ್ನ ಸಮಾಧಾನ ಮಾಡೋಕ್ಕೋಸ್ಕರ ನೀನ್ ಏನೇನೋ ಹೇಳ್ತಾ ಇದೀಯಾ. ಇಲ್ಲ ಮಾವ, ನಿಜವಾಗ್ಲು ನಮ್ಮಪ್ಪ ಸೈನ್ ಹಾಕಿರೋ ಪತ್ರ ಇಲ್ಲೇ ಇದೆ ನೋಡಿ. ಏನ್ ನೋಡೆ? ಹೌದು, ಇದು ಮಾವಂದೇ ಸೈನು. ಖಾಲಿ ಚಾಪಾಕಾಗದ್ಮೇಲೆ ಅವ್ರು ಹೇಗೆ ಸೈನ್ ಮಾಡಿದ್ರು? ನಾನು ನಂಬೋಕೆ ಆಗ್ತಾ ಇಲ್ವಲ್ಲಮ್ಮ. ಅಷ್ಟು ಸುಲಭದಲ್ಲಿ ಮನಸ್ಸು ಬದಲಾಯಿಸಿ ಸೈನ್ ಮಾಡೋದಿಲ್ವಲ್ಲ ನಿಮ್ಮಪ್ಪ. ಅವ್ರೇನ್ ಸೈನ್ ಮಾಡ್ಲಿಲ್ಲ ಮಾವ, ನಾನ್ ಸೈನ್ ಮಾಡೋ ಹಾಗೆ ಮಾಡ್ದೆ. ಏನ್ ಹೇಳ್ತಿದ್ಯಮ್ಮ? ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ಅನ್ನೋ ಹಾಗೆ ಅವ್ರ ದಾರಿಲೇ ಹೋಗಿ ನಾನು ಅವ್ರ ಕೈಲಿಂದನೇ ಸೈನ್ ಮಾಡಿಸ್ಕೊಂಡೆ. ಈಗ ಈ ಚಾಪಾ ಕಾಗದದ ಮೇಲೆ ಆ ಡಿಪಾರ್ಟ್ಮೆಂಟಲ್ ಸ್ಟೋರ್ನ ವಾಸು ಹೆಸರಿಗೆ ಬದಲಾಯಿಸ್ಕೊಂಡ್ರು ಅವರಿಂದ ಏನು ಮಾಡೋದಕ್ಕಾಗೋದಿಲ್ಲ. ನಿಶಾದಲ್ಲಿ ಮಾತಾಡ್ದೆ ಅಂತ ನಿಮ್ಮನ್ನೆಲ್ಲ ಅವಮಾನ ಮಾಡಿ ಕಳ್ಸಿದ್ರು ಅಲ್ವಾ? ಅದಕ್ಕೆ
ಅವ್ರು ಕುಡ್ದಿರೋ ಸಮಯನೇ ನೋಡ್ಕೊಂಡು ಅವ್ರ ಕೈಯಿಂದಾನೇ ನಾನು ಈ ಸೈನ್ ಮಾಡಿಸ್ಕೊಂಡೆ. ಈ ಕ್ಷಣದಿಂದ ಆ ಜಾಗ ನಿಮ್ ಸ್ವತ್ತು. ಇಲ್ಲಮ್ಮ, ನಿಮ್ಮಪ್ಪ ಏಮಾರ್ಸಿ ಸೈನ್ ತಗೊಂಡ ಅಂತ ನೀನು ನಿಮ್ಮಪ್ಪನ ಏಮಾರ್ಸಿ ಸೈನ್ ತಗೊಂಬಂದಿರೋದು ನನಗೇನೋ ಸರಿ ಕಾಣಿಸ್ತಾ ಇಲ್ಲಮ್ಮ. ಮಾವ, ನಮ್ಮಪ್ಪನಂತ ಮೋಸಗಾರರಿಗೆ ಅವ್ರ ದಾರಿಯಲ್ಲೇ ಹೋಗಿ ಶಿಕ್ಷೆ ಕೊಡ್ಬೇಕು. ಒಳ್ಳೆ ಮಾತಲ್ಲೆಲ್ಲ ಹೇಳಿದ್ರೆ ಅವ್ರು ಕೇಳೋದಿಲ್ಲ ಮಾವ. ಅದಕ್ಕೆ ನಾನು ಅವ್ರಿಗೆ ಈ ರೀತಿ ಪಾಠ ಕಲ್ಸಿದ್ದು. ಈಗಾಗ್ಲೇ ಅವರಿಂದ ನಾವು ಸಾಕಷ್ಟು ಅನುಭವಿಸ್ಬಿಟ್ಟಿದೀವಿ. ಹೌದು ಕಣೆಯ, ನನ್ ಸೊಸೆ ಹೇಳ್ತಿರೋದೇ ಸರಿ. ಆ ಮನುಷ್ಯ ಎಲ್ಲರಿಗೂ ಅನ್ಯಾಯ ಮಾಡಿ ಸಾಕಷ್ಟು ಸಂಪಾದನೆ ಮಾಡಿ ಇಟ್ಟವನೇ. ಅಂತೂ ಹಿಂಗ್ ಮಾಡಿದ್ರೆ ಬುದ್ಧಿ ಬರೋದು. ರೇವತಿ ಹೇಳ್ದಂಗೆ ಆ ಅಂಗಡಿ ಜೊತೆನಲ್ಲೇ ಜಾಗನೂ ಬರ್ಸ್ಕೊಂಡ್ಬಿಡೋಣ ಕಣೆಯ. ಬಾಯ್ ಮುಚ್ಚೆ. ಅವನ್ ನಮ್ಮನ್ನ ಏಮಾರ್ಸಿ ಕಿತ್ಕೊಂಡ ಅಂತ ಅವನ್ನ ಏಮಾರ್ಸೋದು ನನ್ನ ಮನಸ್ಸಾಕ್ಷಿ ಒಪ್ಪಲ್ಲ. ಏನ್ ಮಾವ ನೀವು ನ್ಯಾಯ, ನೀತಿ, ಮನಸ್ಸಾಕ್ಷಿ, ಪ್ರಾಮಾಣಿಕತೆ ಅಂತ ರಮೇಶ್ ಭವನ್ ತರ ಮಾತಾಡ್ತಾ ಇದೀರಲ್ಲ. ನಮ್ಮ ಅಪ್ಪನ ಹತ್ರ ಇವ್ಯಾವುದಕ್ಕೂ ಬೆಲೆನೇ ಇಲ್ಲ. ವಾಸು ಮುಖಾಂತರ ರಮೇಶ್ ಭವನ್ ಗ್ಯಾರೇಜ್ ನ ಬರ್ಸ್ಕೋಬೇಕಾದ್ರೆ ಅವ್ರ ಮನಸ್ಸಾಕ್ಷಿ ಎಲ್ಲಿ ಹೋಗಿತ್ತು? ವಾಸು, ನಾನ್ ಹೇಳ್ದಾಗೆ ಆ ಡಿಪಾರ್ಟ್ಮೆಂಟಲ್ ಸ್ಟೋರ್ನ ನಿನ್ ಹೆಸರಿಗೆ ಬರ್ಸ್ಕೊಳಕ್ಕೆ ನಿನಗ್ ಒಪ್ಪಿಗೆ ಇದೆ ತಾನೆ? ನೀನು ಹೇಳೋದೆಲ್ಲ ಸರಿ ರೇವತಿ, ಆದರೆ ನಮ್ಮಪ್ಪ ಹೇಳೋ ಹಾಗೆ ಇದ್ಯಾಕೋ ನನಗೆ ಸರಿ ಕಾಣಿಸ್ತಾ ಇಲ್ಲ. ನನ್ನ ಮನಸ್ಸು ಒಪ್ತಾ ಇಲ್ಲ ರೇವತಿ. ಈ ಟೈಮಲ್ಲಿ ಮನಸ್ಸು ಅದು ಇದು ಅಂತ ಯೋಚನೆ ಮಾಡಬಾರ್ದು ವಾಸು. ನಮ್ಮ ಅಪ್ಪನ್ಗೆ ಬುದ್ಧಿ ಕಲ್ಸೋದಕ್ಕೆ, ಪಾಠ ಕಲ್ಸೋದಕ್ಕೆ ಇದೇ ಸರಿಯಾದ ಮಾರ್ಗ. ಈ ಆಸ್ತಿನ ರಮೇಶ್ ಭಾವನ್ಗೆ ನಾವು ಒಪ್ಪಿಸ್ಬೇಕು. ಅದಕ್ಕೋಸ್ಕರ ಈ ರೀತಿ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ನೋಡು, ನಾನು ಹೇಳ್ದಾಗೆ ಈ ಪತ್ರನ ನೀನ್ ರೆಡಿ ಮಾಡ್ಸು. ಮಿಕ್ಕಿದ್ದನ್ನೆಲ್ಲ ನಾನ್ ನೋಡ್ಕೊತೀನಿ. ಏನು ಆಕಾಶ್? 200 ರೂಪಾಯಿ ದುಡ್ಡು ಕೇಳಿದ್ನಲ್ಲ, ಕೊಡಮ್ಮ. ರಾಣಿ, 200 ರೂಪಾಯಿ ಅಂತೆ ತಗೊಂಬಮ್ಮ. ತರ್ತೀನಿ ಅತ್ತೆ. ಆಕಾಶ್, ನಾನ್ ಮತ್ತೆ ಕೇಳ್ತಾ ಇದ್ದೀನಿ, ಈ ಕೆಲ್ಸಕ್ಕೆ ನೀನ್ ಹೋಗ್ಲೇಬೇಕೇನೋ? ಏನಮ್ಮ ಮಾತಾಡ್ತಿದ್ಯಾ? ನಾನು ಈ ಕೆಲ್ಸಕ್ಕೂ ಹೋಗದೆ ಸುಮ್ಮನೆ ಮನೇಲಿ ಕುತ್ಕೊಂಡಿರಲ್ಲ. ಕೋಪ ಮಾಡ್ಕೋಬೇಡ್ವೋ ಅಲ್ವೋ? 12,000 ರೂಪಾಯಿ ಸಂಬಳ ತರೋದಿಕ್ಕೆ ನೀನ್ ದಿನ 200 ರೂಪಾಯಿ ಖರ್ಚು ಮಾಡ್ಬೇಕಾ? ರಾಣಿ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ನಿಮ್ಮಪ್ಪ ಬೇಡ ಅಂದ್ಬಿಟ್ರು. ನೀನು ಅವ್ರ ಪರವಾಗಿ ಮಾತಾಡ್ಬಿಟ್ಟಿ. ನನಗೆ ಏನ್ ಮಾಡ್ಬೇಕಂತ್ಯ? ನೋಡು, ಬಳೆ ಅಡ ಇಟ್ಟಿರೋ ದುಡ್ಡಿನಲ್ಲಿ ರಾಣಿ ಸ್ವಲ್ಪ ದುಡ್ಡನ್ನ ಉಳಿಸಿದಾಳೆ. ಆ ದುಡ್ಡಲ್ಲಿ ಇನ್ನೊಂದು 10-15 ದಿನ ಹೇಗಾದ್ರೂ ನಿಭಾಯಿಸ್ಬೋದು. ಏನಮ್ಮ ನೀನು ಮತ್ತೆ ಮತ್ತೆ ಅದನ್ನೇ ಹೇಳ್ತಿದ್ಯಾ? ನಾನು ಈ ಕೆಲ್ಸಕ್ಕೆ ಹೋಗ್ಲೇಬೇಡ್ವೋ? ಅದು ಅತ್ತೆ, ಅವ್ರಿಗೆ ಟೆನ್ಷನ್ ಕೊಡ್ಬೇಡಿ ಅತ್ತೆ. ಅವ್ರ ನೆಮ್ಮದಿಯ ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ಲಿ. ತಗೊಳ್ಳಿ. ತಗೋ. ನಾನೇನ್ ಹೇಳ್ತಾ ಇದ್ದೀನಿ ಗೊತ್ತಾ ರಾಣಿ? ನೀವೇನ್ ಹೇಳ್ತೀರಂತ ನನಗೆ ಗೊತ್ತು ಅತ್ತೆ. ಸಂಸಾರನ ಹೇಗ್ ನಡ್ಸೋದು, ಖರ್ಚಿಗೆ ಏನ್ ಮಾಡೋದು ಅಂತ ತಾನೆ. ಸರಿಯಾಗಿ ಯೋಚನೆ ಮಾಡಿ ನೋಡಿದ್ರೆ, ನಮಗ್ ಬರ್ಬೇಕಾದ ದುಡ್ಡನ್ನು ವಸೂಲಿ ಮಾಡಿದ್ರೆ ನಾವ್ ಆರಾಮಾಗಿ ಸಂಸಾರ ಮಾಡ್ಬೋದು. ಏನು ಬರ್ಬೇಕಾಗಿರೋ ದುಡ್ಡನ್ನ ವಸೂಲಿ ಮಾಡದ? ಏ ಆಕಾಶ್, ನಿನ್ ಹೆಂಡತಿ ಏನ್ ಹೇಳ್ತಿದ್ದಾಳೋ? ನಾವೇನ್ ಹೊರಗಡೆ ದುಡ್ಡನ್ನ ಬಡ್ಡಿಗೆ ಸಾಲ ಬಿಟ್ಟಿದೀವಾ? ನನ್ನ ಆ ಅರ್ಥದಲ್ಲಿ ಹೇಳಿಲ್ಲ ಅದಕ್ಕೆ. ನನ್ನ ಆಟೋದಲ್ಲಿ 2 ಲಕ್ಷ ರೂಪಾಯಿ ಕಳ್ಕೊಂಡ್ ಬಂದ್ಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ ಬಿಟ್ರೆ ಮತ್ತೆ ನಾವ್ ಯಾರು ಹೋಗಿ ವಿಚಾರಿಸ್ಲೇ ಇಲ್ಲ. ನಾವ್ ಹೋಗಿ ವಿಚಾರಿಸಿದ್ರೆ ತಾನೆ ಅವ್ರ ಸ್ಟೆಪ್ ತಗೊಳ್ಳೋದು. ಈಗ ದುಡ್ಡು ಸಿಕ್ಕಿದ್ರೆ ನಮ್ಗೆ ತುಂಬಾ ಸಹಾಯ ಆಗತ್ತೆ. ಅದರಿಂದ ನಾವ್ ಸಂಸಾರ ನಿಭಾಯಿಸ್ಬೋದು. ಅಷ್ಟರಲ್ಲಿ ಆಕಾಶ್ ಒಂದ್ ಒಳ್ಳೆ ಕೆಲಸ ಹುಡ್ಕೋತಾರೆ. ಅಲ್ಲಮ್ಮ ರಾಣಿ, ನೀನ್ ಕಳ್ಕೊಂಡಿದ್ದ ದುಡ್ಡನ್ನ ಕೊಟ್ಟಿದ್ದು ನಿಮ್ಮಣ್ಣ ತಾನೆ. ಈಗೇನಾದ್ರೂ ಪೊಲೀಸ್ನವರು ಆ ದುಡ್ಡನ್ನ ಪತ್ತೆ ಮಾಡ್ಕೊಟ್ರೆ ಆ ದುಡ್ಡನ್ನ ನೀನು ನಿಮ್ಮಣ್ಣಂಗೆ ವಾಪಸ್ ಕೊಡ್ಬೇಕು. ಅದೇ ತಾನೇ ನ್ಯಾಯ. ನಾನು ನಮ್ಮ ಅಣ್ಣನಿಗೆ ಹೇಳ್ಕೋತೀನಿ ಅತ್ತೆ. ಈಗ ದುಡ್ಡು ಸಿಕ್ಕಿದ್ರೆ ಮನೆ ಖರ್ಚಿಗೆ ಬಳಸ್ಕೊಳ್ಳೋಣ. ಆಮೇಲೆ ಬೇಕಾದ್ರೆ ಸಂಪಾದನೆ ಮಾಡಿ ನಿಧಾನವಾಗಿ ನಮ್ಮ ಅಣ್ಣನಿಗೆ ಕೊಟ್ರಾಯ್ತು. ಸರಿಮ್ಮ. ಆಕಾಶ್, ನೀನ್ ಪೊಲೀಸ್ ಸ್ಟೇಷನ್ ಹೋಗಿ ಆ ದುಡ್ಡಿನ ವಿಷಯ ಏನಾಯ್ತು ಅಂತ ವಿಚಾರಿಸು. ಏನಮ್ಮ ನೀನು ಕೆಲ್ಸಕ್ಕೆ ಹೋಗೋ ಮೊದಲೇ ದಿನಾನೇ ಪೊಲೀಸ್ ಸ್ಟೇಷನ್ ಅಲ್ಲಿ ಇಲ್ಲಿ ಅಲ್ದಾಡ್ಕೊಂಡು ಕೆಲ್ಸಕ್ಕೆ ಹೋಗು ಅಂತ ಹೇಳ್ತೀಯಾ? ದುಡ್ಡು ಕಳ್ಕೊಂಬಂದಿದ್ದು ಇವಳೆ ತಾನೆ, ಇವಳನ್ನ ವಿಚಾರಿಸ್ಕೊಂಬರ್ಲಿಕ್ಕೆ ಹೇಳು. ಸರಿ, ನೀವು ಕೆಲ್ಸಕ್ಕೆ ಹೋಗ್ಬಿಟ್ಟು ಬನ್ನಿ, ನಾನೇ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ. ಸರಿ, ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಅಮ್ಮ, ನೀನು ಅವ್ರ ಜೊತೆ ಹೋಗ್ಬಾ. ಸರಿಪ್ಪ. ರಾಣಿ, ಹೋಗಮ್ಮ, ಬೇಗ ರೆಡಿಯಾಗು, ಹೋಗ್ಬಿಟ್ಟು ಬರೋಣ. ಸರಿ ಅತ್ತೆ. ಏ ನಿಂತ್ಕೊಳ್ಳೆ. ಅಲ್ಲಮ್ಮ, ಅವಳೇನೋ ಹೇಳಿದ್ಲು, ಆಕಾಶು ಸ್ವಲ್ಪನೂ ಯೋಚನೆ ಮಾಡ್ದೆ ಹೋಗ್ಬಿಟ್ ಬಾ ಅಂತ ಹೇಳ್ದ. ನೀವ್ ಹೊರಟ್ಬಿಡದಾ? ಸಂಸಾರಸ್ರು ಮನೆ ಹೆಂಗಸ್ರು ಯಾರಾದ್ರೂ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಬರ್ತಾರಾ? ಏನ್ ಚೆನ್ನಾಗಿರುತ್ತದು? ಇದಕ್ಕೆ ಅಪ್ಪ ಒಪ್ತಾರಾ? ನಿಮ್ಮ ಅಪ್ಪಂಗೆ ನಾನ್ ಹೇಳ್ತೀನಿ ಕಣೆ,
ಈ ಸಂಸಾರ ನಿಭಾಯಿಸ್ಬೇಕು ಅಂದ್ರೆ ದುಡ್ಡು ಬೇಕು ಅಂದ್ರೆ ನಾವು ಪೊಲೀಸ್ ಸ್ಟೇಷನ್ ಹೋಗ್ಲೇಬೇಕು. ಹೋಗಮ್ಮ ರಾಣಿ, ನೀನ್ ರೆಡಿಯಾಗು. ಸರಿ ಅತ್ತೆ. ಅಯ್ಯೋ, ಇವ್ರು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಮ್ಗೂಡ್ ಗೊತ್ತಾಗ್ಬಿಡುತ್ತಲ್ಲ. ಹೇಗಾದ್ರೂ ಮಾಡಿ ಸ್ಟೇಷನ್ಗೆ ಹೋಗೋದನ್ನ ತಡಿಬೇಕು. ಏನ್ ಮಾಡೋದು? ಚೆಲ್ಲಿದ್ದೀನಿ. ಹೊರಗೆ ಹೋದ್ರೆ ತಾನೇ, ಕಾಲಿಟ್ರೆ ಜಾರ್ ಬೀಳ್ತೀಯ. ರಾಣಿ, ನನ್ ಕೆಲ್ಸ ಎಲ್ಲ ಮುಗೀತು. ರೆಡಿನಮ್ಮ? ಹೋಗೋಣವಾ? ಬಂದೆ ಅತ್ತೆ. ಅಮ್ಮ, ಅಪ್ಪ ಬೇರೆ ಮನೆಯಲ್ಲಿಲ್ಲ. ಅವ್ರ ಹತ್ರ ಹೇಳ್ದೇನೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ಲೇಬೇಕಾ? ಯಾಕೆ ಚೇತ್ನಾ, ನಾವು ಪೊಲೀಸ್ ಸ್ಟೇಷನ್ ಹೋಗೋದನ್ನ ತಡೀತಾ ಇದೆಯಲ್ಲ? ಹಾಗಲ್ಲಮ್ಮ, ಅಪ್ಪನಿಗೆ ಹೇಳ್ದೆ ಹೋದ್ರೆ ಹೇಗಮ್ಮ? ನಾನು ಹೇಳಿದ್ನಲ್ಲೇ, ನಿಮ್ಮ ಅಪ್ಪನ ಹತ್ರ ನಾನು ಮಾತಾಡ್ತೀನಿ, ನೀನ್ ಸುಮ್ಮನೆ ಇರು. ಅಯ್ಯೋ, ಗ್ಯಾಸ್ ಆಫ್ ಮಾಡೋದನ್ನ ಎಲ್ಲೋ ಮರ್ತೇ ಬಿಟ್ಟೆ. ಅದು ಹೇಗೆ ಹೋಗ್ತೀರಾ ಅಂತ ನಾನು ನೋಡ್ತೀನಿ. ರಾಣಿ, ಆಯ್ತಮ್ಮ? ಬಂದೆ ಅತ್ತೆ. ಫ್ಯಾನ್ ಆಫ್ ಮಾಡ್ಕೊ ಬಾ. ಅತ್ತೆ, ಪರ್ಸ್ ಮರ್ತ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಒಂದ್ ನಿಮಿಷ. ಏನಾಯ್ತಮ್ಮ ರಾಣಿ? ಚೇತ್ನಾ, ಚೇತ್ನಾ, ಇಲ್ಲಿ ಹೇಗೆ ಎಣ್ಣೆ ಬಂತು? ಗೊತ್ತಿಲ್ಲಮ್ಮ, ಮಗು ಚೆಲ್ಲಿರ್ಬೇಕು. ಎತ್ಕೊಳ್ಳ, ಒಳಗಡೆ ರೂಮಲ್ಲಿ ಹೋಗಿ ಮಲ್ಸೋಣ. ಮೆಲ್ಗಮ್ಮ, ಮೆಲ್ಗೆ. ನಿಧಾನಕ್ಕೆ ಮೆಲ್ಗೆ. ಮೆತ್ಗೆ. ನಿಧಾನ, ನಿಧಾನ. ಅಯ್ಯೋ ಅಮ್ಮ. ಹೋಗ್ಬೇಕಾದ್ರೇನೆ ಹೋಗ್ಬೇಕಾ ಅಂತ ತಡೆದೆ. ಹೋಗದೆ ಇರೋ ಹಾಗೆ ಆಗೋಯ್ತು ನೋಡು. ತುಂಬಾ ನೋಯ್ತಾ ಇದೆಯಮ್ಮ ರಾಣಿ? ಹೌದು ಅತ್ತೆ, ತುಂಬಾ ನೋವ್ತಾ ಇದೆ. ಆಯಿಂಟ್ಮೆಂಟ್ ಹಚ್ಕೊಂಡು ಮಲ್ಕೊಂಡು ರೆಸ್ಟ್ ತಗೋ. ಪೊಲೀಸ್ ಸ್ಟೇಷನ್ಗೆ ನಾಳೆ ಹೋದ್ರಾಯ್ತು. ಅಮ್ಮ, ಸುಮ್ನೆ ಮಾತಾಡ್ತಿರ್ಬೇಡ. ಮೊದ್ಲು ಹೋಗಿ ಆಯಿಂಟ್ಮೆಂಟ್ ತಗೊಂಡ್ ಬಾ. ತರ್ತೀನಿ ತಡಿ. ಸ್ವಲ್ಪ ತಡ್ಕೋ ರಾಣಿ, ತುಂಬಾ ನೋವಾಗ್ತಿದ್ಯಾ? ಹೌದು ಅದಕ್ಕೆ. ಅಮ್ಮ, ಬೇಗ ತಗೊಂಬಾ ಅಮ್ಮ. ತಂದೆ ಇರೇ. ತಗೋ ಚೇತ್ನಾ, ಆಯಿಂಟ್ಮೆಂಟ್ ಹಚ್ಚಿ ಚೆನ್ನಾಗಿ ನೀವು, ಆಯ್ತಾ? 1 ನಿಮಿಷ ಬಂದೇ ಇರು. ರಾಣಿ, 1 ನಿಮಿಷ ಅಮ್ಮ, ಬರ್ತೀನಿ. ಇವತ್ತೇನೋ ಪೊಲೀಸ್ ಸ್ಟೇಷನ್ಗೆ ಹೋಗೋದನ್ನ ತಡೆದಿದ್ದಾಯ್ತು. ನಾಳೆನೂ ಹೇಗಾದ್ರೂ ಮಾಡಿ ತಡಿಬೇಕಲ್ಲ. ಏನ್